ಸವಿತಮ್ಮ. ಹಲೋ ಫಸ್ಟ್ ಕಟ್ ಕೇಳಿಸ್ತಿದ್ಯಾ? ಮಾಡ್ತೀರಾ? ಹಾ, ಕೇಳಿಸ್ತಾ ಇದೀಯಾ? ಕೇಳ್ತದೆ. ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ದೇವರು ನಮ್ಮನ್ನ ಕಳೆದ ದಿನವೆಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನದ ಪ್ರಾರಂಭವನ್ನ ನಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿ ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳಷ್ಟು ಯುಕ್ತವಾಗಿದೆ. ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಹೋದರ ಡೇವಿಡ್ ಹೆಚ್ ರಾಯಚೂರ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ಪರಲೋಕದಲ್ಲಿ ನಮ್ಮ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇಂದು ಸಬ್ಬತ್ ಪಾಠ ಶಾಲೆಯನ್ನು ನಾವು ಕಲೀಲಿಕ್ಕೆ ಹೋಗುತ್ತಿರುವಾಗ ನಮ್ಮನ್ನು ಆಶೀರ್ವದಿಸಿರಿ, ನೀವು ಬಲಪಡಿಸಿರಿ. ನಿಮ್ಮ ಪರಿಶುದ್ಧ ಆತ್ಮ ಸಹಾಯದಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ. ನಿಮ್ಮ ಪರಲೋಕದ ಜ್ಞಾನವನ್ನು ನಮಗೆ ದಯಪಾಲಿಸಿ ಸ್ವಾಮಿ. ಈ ಒಂದು ಸಬ್ಬತ್ ಪಾಠಶಾಲೆಯಲ್ಲಿರುವಂತ ಎಲ್ಲಾ ಒಂದು ಮರ್ಮಗಳನ್ನು ನಾವು ತಿಳಿಯಲು ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ಇಂದು ಮಂಗಳವಾರ ಪಾಠವನ್ನು ನಾವು ಕಲೀಲಿಕ್ಕೆ ಹೋಗುತ್ತಿರುವಾಗ ಕರ್ತನೆ, ಇದರಲ್ಲಿರುವಂತ ಗೂಢಾರ್ಥವನ್ನು ತಿಳಿದುಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಸ್ವಾಮಿ. ನಮಗೆ ಆತ್ಮೀಕವಾದ ಜ್ಞಾನವನ್ನು ದಯಪಾಲಿಸಿರಿ. ಇಂದು ಈ ಒಂದು ಪಾಠವನ್ನು ತಿಳಿಸ್ಕೊಳ್ಳುವಂತ ನಿಮ್ಮ ದಾಸರನ್ನು ಆಶೀರ್ವದಿಸಿರಿ ಸ್ವಾಮಿ. ಅವ್ರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಕೂಡ ಸ್ವಾಮಿ ನಿಮ್ಮನ್ನು ಮಹಿಮೆ ಪಡಿಸುವಂತ ಮಾತಾಗಿರ್ಲಿ ಕರ್ತನೆ. ಹೀಗೋ ಸ್ವಾಮಿ, ನಾವು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕೋ, ಯಾವ ರೀತಿ ಇರಬೇಕೋ ಎಂಬುದಾಗಿ ಸ್ವಾಮಿ ಸಬ್ಬತ್ ಪಾಠಶಾಲೆ ಮುಖಾಂತರ ನಾವು ಕಲಿದು ಕರ್ತೇನೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದು ಸ್ವಾಮಿ ನಮ್ಮ ಸಭೆಗಳಲ್ಲಿ ಸ್ವಾಮಿ, ನಮ್ಮ ಜೀವನದಲ್ಲಿ ಸ್ವಾಮಿ ನಾವು ಅಳವಡಿಸಿಕೊಂಡು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ. ಯಾರ್ಯಾರು ಈ ಸಬ್ಬತ್ ಪಾಠಶಾಲಕ್ಕೆ ಸ್ವಾಮಿ ಹಾಜರಾಗಬೇಕಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಕೂಡ ಸಮಯಕ್ಕೆ ಹಾಜರಾಗಿ ಕರ್ತೇನೆ. ಈ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂದು ನಮ್ಮ ಕರ್ತನು, ಒಡೆಯನು, ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಕೀರ್ತನೆ ಪುಸ್ತಕದಲ್ಲಿ ಒಂದು ಹಾಡನ್ನ ಹಾಡ್ಕೊಳ್ಳೋಣ. ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯ, ನನ್ನ ಹೃದಯ ರಾಜನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸ. ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೂ ಕರ್ತನಿಂದ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ
ನನ್ನನ್ನು ಪ್ರೀತಿಸುವೆಯೋ ಲೋಕದ ಮೇಲಣ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೆಯೋ ಲೋಕದ ಮೇಲಣ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೆಯೋ ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವೆಯೋ ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ನನ್ನನ್ನು ಅರಿವ ಆಸೆಯೊಂದೆ ನಿನ್ನ ಶ್ರೇಷ್ಠ ಆಸೆಯೇ ನನ್ನನ್ನು ಅರಿವ ಆಸೆಯೊಂದೆ ನಿನ್ನ ಶ್ರೇಷ್ಠ ಆಸೆಯೇ ಆಜ್ಞೆ ಪಾಲಿಸಿ ಅಧೀನ ಪಡಿಸಿ ನನ್ನ ಪ್ರೀತಿಸುವೆಯೋ ಆಜ್ಞೆ ಪಾಲಿಸಿ ಅಧೀನ ಪಡಿಸಿ ನನ್ನ ಪ್ರೀತಿಸುವೆಯೋ ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ಕ್ರಿಸ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು ಕರ್ತನ ಪ್ರೀತಿಯಿಂದ ಗಳಿಸುವ ಕಷ್ಟ ಸಂಕಟ ಯಾವುದು ನಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು ನಷ್ಟವಾದರೂ ನಿಷ್ಠೆಯಿಂದಲೇ ನಿನ್ನ ಪ್ರೀತಿಸುವೆನು ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ಈ ದಿನದ ಸಭಾ ಶಾಲೆಯ ಪಾಠವನ್ನ ಕಲಿಸ್ಕೊಡ್ತಕ್ಕಂಥವ್ರು ಹಿರಿಯ ಬೋಧಕರಾದ ಪ್ರಸನ್ನ ಕುಮಾರ್ ಅವರು ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹೃದಯ ಪೂರ್ವಕವಾಗಿ ನಮಗೆ ಸಭಾ ಶಾಲೆಯ ಪಾಠವನ್ನ ಕಲಿಸಿಕೊಡಲು ಸ್ವಾಗತಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಈ ದಿನದ ಸಭಾ ಶಾಲೆಯ ಪಾಠವನ್ನ ತಿಳಿಸಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಈ ಗುಡಾರ ಸೇವೆ ಅಥವಾ ಪರ್ಣಶಾಲೆ ಇದರ ಬಗ್ಗೆ ಸತ್ಯಾಂಶವನ್ನ ಗೂಢಾರ್ಥವನ್ನ ಹಂಚುವ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ ಹೇಳುವಂತನಾಗಿದ್ದೇನೆ. ಇಡೀ ತ್ರೈಮಾಸಿಕದಲ್ಲಿ ವಿಮೋಚನ ಕಾಂಡ ಪುಸ್ತಕವನ್ನ ಅದ್ಭುತವಾಗಿ ಬಹಳ ಸುಂದರವಾಗಿ ಜಿರಿ ಮುಸ್ಕಲ ಎಂಬತಕ್ಕಂಥ ಸಂಪಾದಕರು ನಮಗೆ ಇದನ್ನ ತಿಳಿಯಪಡಿಸಿದ್ದಾರೆ. ಬನ್ನಿ, ಈ 13ನೇ ಪಾಠದಲ್ಲಿ ಈ ಪರ್ಣಶಾಲೆಯ ಬಗ್ಗೆ ಇರತಕ್ಕಂಥ ಸಾಕಷ್ಟು ವಿಷಯಗಳನ್ನ ನಾವು ಕಲಿತುಕೊಳ್ಳುವಂತೆ ಪವಿತ್ರಾತ್ಮನ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ತಂದೆಯಾದ ದೇವರೇ, ಸ್ವಲ್ಪ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂತ ಅವಕಾಶವನ್ನು ಕೊಟ್ಟು ಅದ್ಭುತವಾಗಿ ಈ ಸುಂದರವಾದ ಪಾಠವನ್ನು ಮೂಡಿಸಿದ್ದಿ, ಸ್ತೋತ್ರ ಹೇಳುತ್ತೇವೆ. ಇವತ್ತು ಈ ಗುಡಾರವನ್ನ ಕಟ್ಟುವ ಕೆಲಸದಲ್ಲಿ ಮೋಶೆಯು ಮಾಡಿದಂತ ಅದ್ಭುತವಾದ ಸೇವೆ ಎಷ್ಟು ಅರ್ಥಗರ್ಭಿತವಾಗಿದೆ, ಅದೆಷ್ಟು ಉಪಯುಕ್ತವಾಗಿದೆ
ಆತ್ಮಿಕ ಜೀವಿತಕ್ಕೆ ನಮಗೆ ಎಷ್ಟು ಅನ್ವಯವಾಗುತ್ತದೆ ಎಂಬುದನ್ನ ಕಲಿತುಕೊಳ್ಳುವ ಹಾಗೆ ನಮ್ಮ ಮನಸ್ಸುಗಳನ್ನು ತೆರೆದು ನಿನ್ನ ಆತ್ಮನ ಮೂಲಕವಾಗಿ ನಮಗೆ ನೀನೇ ತಿಳಿಪಡಿಸು. ಮಾತಾಡೋಣ ನಾನಲ್ಲ, ನೀನು ನನ್ನ ಸಂಗಡ ಮಾತಾಡು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ದೇವ ದರ್ಶನದ ಗುಡಾರ ಕಟ್ಟುವ ಕೆಲಸದ ಮುಕ್ತಾಯ. ಈಗಾಗಲೇ ನಾವು ಕಲಿತುಕೊಂಡು ಬಂದಿದ್ದೇವೆ, ದೇವರು ಮೋಶೆಗೆ ಅಪ್ಪಣೆ ಮಾಡಿರುವ ಹಾಗೆ ನಾನು ಹೇಗೆ ಹೇಳಿಕೊಡುತ್ತೇನೋ ಹಾಗೆಯೇ ಈ ಗುಡಾರವನ್ನು ಕಟ್ಟಬೇಕು ಎಂಬುದಾಗಿ. ಕಳೆದ 2 ದಿನಗಳಲ್ಲಿ ಸಬ್ಬತ್ತಿನ ಮಹತ್ವವನ್ನ ಹಾಗೂ ಕಾಣಿಕೆಗಳನ್ನು ಮತ್ತು ಆತ್ಮನ ವರಗಳನ್ನ ಹೇಗೆ ಉಪಯೋಗ ಮಾಡಬಹುದು ಎಂಬುದನ್ನ ಕಲಿತುಕೊಂಡಿದ್ದೇವೆ. ಆದ್ರೆ ಇವತ್ತಿನಿಂದ ಇನ್ನು 3 ದಿನಗಳಲ್ಲಿ, ಇವತ್ತು, ನಾಳೆ, ನಾಳಿದ್ದು, ನಿಜವಾಗಲೂ ಆ ಪರ್ಣಶಾಲೆಯ ಒಂದು ರಹಸ್ಯವನ್ನ ತಿಳಿದುಕೊಳ್ಳಲಿದ್ದೇವೆ. ಯೇಸು ಸ್ವಾಮಿಯು ಅಥವಾ ಯೆಹೋ ದೇವರು ಮೋಶೆಗೆ ದೇವ ದರ್ಶನದ ಗುಡಾರ ಕಟ್ಟಲು ಯಾಕೆ ಅಂತಹ ವಿವರಣಾತ್ಮಕ ಸೂಚನೆಗಳನ್ನು ಕೊಟ್ಟನು. ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ಸ್ ವೇರ್ ಗಿವನ್. ಸುಮ್ಮನೆ ಒಂದು ಗುಡಾರವನ್ನು ಕಟ್ಟು ಎಂಬುದಾಗಿ ಹೇಳಬಹುದಾಗಿತ್ತು. ಆದರೆ ದೇವರು ಎಷ್ಟು ಸೂಕ್ಷ್ಮವಾದವನು, ಪವಿತ್ರ ವಸ್ತುಗಳ ವಿಷಯದಲ್ಲಿ ಆತನು ಬಹಳ ಎಚ್ಚರಿಕೆಯನ್ನು ವಹಿಸಿದವನು. ಅದರಲ್ಲಿ ರಾಜಿಯಂತೂ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರಾರಂಭದಿಂದಲೇ ಇವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು, ನಮ್ಮ ದೇವರು ಎಲ್ಲಾ ವಿಷಯಗಳಲ್ಲಿ ಬಹಳ ಗಂಭೀರವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾನೆ ಎಂಬುದಾಗಿ. ದೇವರು ಚಿಕ್ಕ ವಿಷಯದ ಬಗ್ಗೆ ಹೇಗೆ ಪರಿಪೂರ್ಣವಾಗಿ ಗಮನ ಹರಿಸುತ್ತಾನೆಂಬುದರ ಬಗ್ಗೆ ಇದು ನಮಗೆ ಏನು ತಿಳಿಸುತ್ತದೆ. ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೀಗೆ ಬರೆದು ಹೇಳಿದ್ದಾರೆ, God left the ceremonies and the needed instruments into not to human imagination. ದೇವರು ಈ ಒಂದು ಪರ್ಣಶಾಲೆಯ ಆಚರಣೆಯನ್ನ, ಅದರ ಸಕಲ ಸಾಮಗ್ರಿಗಳನ್ನ, ವಸ್ತುಗಳನ್ನ ಮನುಷ್ಯನು ಊಹಿಸುವ ರೀತಿಯಲ್ಲಿ ಬಿಟ್ಟು ಬಿಡಲಿಲ್ಲ. Too great was the danger to misrepresent God and the plan of salvation. ದೇವರು ಯಾಕೆ ಬಿಡ್ಲಿಲ್ಲ ಅಂದ್ರೆ, ಇದರಲ್ಲಿ ಎಂತಹ ಅಪಾಯ ಅಡಗಿದೆ ಅಂದರೆ, ದೇವರ ರಕ್ಷಣೆಯ ಯೋಜನೆಯನ್ನ ಅಥವಾ ದೇವರನ್ನೇ ತಪ್ಪಾದ ರೀತಿಯಲ್ಲಿ ಪರಿಗಣಿಸಬಹುದು. Even the workmen were ordained by God, for the work was not only to be done with skill but also with a correct attitude. ಆ ಗುಡಾರದಲ್ಲಿ ಕೆಲಸ ಮಾಡುವವರನ್ನು ಸಹ ಸ್ವಾಮಿ ಅಭಿಷೇಕಿಸಿದನು, ವಿಶೇಷವಾದ ಜನಾಂಗವನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತು ಈ ಒಂದು ಕೆಲಸ ಕೇವಲ ನಿಮ್ಮ ಕೌಶಲ್ಯವನ್ನು ಮಾತ್ರ ತೋರಿಸುವುದಲ್ಲ, ಕರಕುಶಲತೆಯನ್ನು ತೋರಿಸುವುದಲ್ಲ, ಆದರೆ ಇದನ್ನು ಮಾಡುವಾಗ ಸರಿಯಾದ ಮನೋಭಾವವನ್ನ ಇಟ್ಕೋಬೇಕು. ಪೂರ್ಣ ಹೃದಯದಿಂದ ಇದನ್ನ ಮಾಡಬೇಕು, ಮನಸ್ಫೂರ್ತಿಯಾಗಿ ಇದನ್ನ ಮಾಡಬೇಕು. ಇದು ದೇವರು ಮೆಚ್ಚುಗೆಯಾದದ್ದು. ಪ್ರಿಯರೇ, ಈ ಪರ್ಣಶಾಲೆಯನ್ನು ಕಟ್ಟಲಿಕ್ಕೆ ಹೆಚ್ಚು ಕಡಿಮೆ
ಅರ್ಧ ವರ್ಷ ಹಿಡಿಯಿತು, ಅಂದರೆ 6 ತಿಂಗಳುಗಳು ಹಿಡಿಯಿತು. ಎಷ್ಟು ಜಾಗರೂಕತೆಯಲ್ಲಿ ಮೋಶೆಯು ದೇವರು ಹೇಳಿದ ಹಾಗೆ ಇದನ್ನ ಕಟ್ಟಿಕೊಟ್ಟನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಬಹಳ ಎಚ್ಚರಿಕೆಯನ್ನು ವಹಿಸಿ ದೇವರು ತೋರಿಸಿದ ಮಾದರಿಯಲ್ಲಿಯೇ ಈ ದೇವರ ದರ್ಶನದ ಗುಡಾರವನ್ನ ಸ್ವಾಮಿ ಮಾಡಿಸಿದನು. ಇದನ್ನ ಗುರುತಿಸುವಾಗ ದೇವರು ಇಷ್ಟು ಸುಂದರವಾದ ಗುಡಾರವನ್ನ ಕಟ್ಟುವಾಗ ಅನೇಕ ವಸ್ತುಗಳು ಅದರಲ್ಲಿ ಇದೆ. ಈ ಪರ್ಣಶಾಲೆಯಲ್ಲಿ ಅಥವಾ ಗುಡಾರ ಸೇವೆಯು 3 ವಿಭಾಗವಾಗಿ ಮಾಡಲ್ಪಟ್ಟಿತ್ತು. ಒಂದು ಹೊರಾಂಗಣ, ಒಂದು ಪರಿಶುದ್ಧ ಸ್ಥಳ, ಇನ್ನೊಂದು ಮಹಾಪರಿಶುದ್ಧ ಸ್ಥಳ. ಈ 3ರಲ್ಲೂ ಸಹ ವಿವಿಧವಾದ ಶ್ರೇಷ್ಠವಾದ ಪ್ರತ್ಯೇಕಿಸಲ್ಪಟ್ಟ ವಸ್ತುಗಳು ಅದರಲ್ಲಿ ಇತ್ತು. ಎಷ್ಟು ವಸ್ತುಗಳು ಅದರಲ್ಲಿ ಇತ್ತು ಎಂಬುದಾಗಿ ಹೇಳುವಾಗ ಸುಮಾರು 10 ವಿಶಿಷ್ಟವಾದ ವಸ್ತುಗಳಿತ್ತು. ಮೊದಲನೇದಾಗಿ ಪರ್ಣಶಾಲೆ, ಅಂದರೆ ಪರ್ಣಶಾಲೆಯಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎರಡೂ ಇದೆ, ಹೊರಾಂಗಣವೂ ಸಹ ಇದೆ. ಮಂಜೂಷ ಪೆಟ್ಟಿಗೆ ಇತ್ತು, ರೊಟ್ಟಿಗಳನ್ನಿಡುವ ಮೇಜಿತ್ತು, ಚೊಕ್ಕ ಬಂಗಾರದ ದೀಪಸ್ತಂಭ ಇತ್ತು, ಧೂಪವೇದಿ ಇತ್ತು, ಯಜ್ಞವೇದಿ ಇತ್ತು, ಗಂಗಾಳ ಇತ್ತು, ತಾಮ್ರದ ಗಂಗಾಳ. ಈ ತಾಮ್ರದ ಗಂಗಾಳಕ್ಕೆ ವಿಶೇಷತೆ ಏನಪ್ಪಾ ಅಂದ್ರೆ, ವಿಮೋಚನ ಕಾಂಡ 38ನೇ ವಚನ ಹೇಳುವಂತದ್ದಾಗಿದೆ, ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಕೂಡಿದಂತ ಈ ಗಂಗಾಳವಾಗಿತ್ತು. ಅಂದರೆ ಹೆಣ್ಣು ಮಕ್ಕಳು ಸಹ ವಿಶೇಷವಾದ ಪಾತ್ರವನ್ನ ವಹಿಸಿದ್ದರು ಈ ಒಂದು ಗುಡಾರವನ್ನ ಕಟ್ಟಲಿಕ್ಕೆ. ತಮ್ಮ ಕುಶಲತೆಯನ್ನ ಶ್ರೇಷ್ಠವಾದ ರೀತಿಯಲ್ಲಿ ಧೂಮ್ರವರ್ಣ ಬಟ್ಟೆಗಳನ್ನ ನೇಯ್ತಾ ಇದ್ರು. ಅದು ಎಲ್ಲರಿಗೂ, ಯಾಜಕರಿಗೆ ವಿಶೇಷವಾಗಿ ಉಪಯೋಗವಾಗಬೇಕೆಂಬುದಾಗಿ, ಪರ್ಣಶಾಲೆಯ ಪರದೆಗಳಲ್ಲಿ ಉಪಯೋಗವಾಗಬೇಕೆಂಬುದಾಗಿ ಅವರು ಅದನ್ನ ಶ್ರೇಷ್ಠವಾಗಿ ಮಾಡ್ತಾ ಇದ್ರು. ಮತ್ತು ಅಂಗಳ ಇತ್ತು, ಮತ್ತು ಅಭಿಷೇಕ ತೈಲ ಮತ್ತು ಧೂಪದ್ರವ್ಯ ಇತ್ತು. ಮತ್ತು ವಿಶೇಷವಾಗಿ ಯಾಜಕರ ಉಡುಪು, ಅವರು ತೊಟ್ಟುಕೊಳ್ಳುವ ಕವಚ ಎಷ್ಟು ಪವಿತ್ರವಾಗಿರಬೇಕು ಎಂಬುದಾಗಿ ಅದನ್ನು ಸಹ ಈ ಗುಡಾರದಲ್ಲಿ ಕಟ್ಟಲ್ಪಟ್ಟಿತು. ಪ್ರಿಯರೇ, ಈ ಒಂದು ಗುಡಾರದ ಕೆಲಸವನ್ನು ನಾವು ಗಮನಿಸುವಾಗ ಇದರಲ್ಲಿ ಉಪಯೋಗಿಸಲ್ಪಟ್ಟಂತ ಸಾಮಗ್ರಿಗಳು, ಲೋಹಗಳು ಎಷ್ಟಿತ್ತು, ಎಂತವು ಎಂಬುದಾಗಿ ಹೇಳುವಾಗ ಬಹಳ ಆಶ್ಚರ್ಯ ಪಡ್ತೀರಾ. ಇದನ್ನ ಕಟ್ಟಲಿಕ್ಕೆ 1,000 kg ಚಿನ್ನ ಉಪಯೋಗಿಸಲ್ಪಟ್ಟಿತು, 3,750 ಬೆಳ್ಳಿ ಉಪಯೋಗಿಸಲ್ಪಟ್ಟಿತು, 2,500 kg ತಾಮ್ರ ಉಪಯೋಗಿಸಲ್ಪಟ್ಟಿತು ಎಂಬುದಾಗಿ. ಇದನ್ನ ದೇವರು ಮೋಶೆಗೆ ಅಪ್ಪಣೆಯಾಗಿ ಕೊಟ್ಟನು. ಮೋಶೆ ಇದೆಲ್ಲವನ್ನು ಮುಗಿಸಿ ಅಲ್ಲಿದ್ದ ಕೆಲಸಗಾರರನ್ನ ಆಶೀರ್ವಾದ ಮಾಡಿದನು. ಅಲ್ಲಿದ್ದಂತ ಕೆಲಸವನ್ನ ಆತನು ಅಭಿಷೇಕಿಸಿದನು. ಇಡೀ ಪರ್ಣಶಾಲೆಯು ಮುಗಿದ ಮೇಲೆ, ಇದು ಸಂಪೂರ್ಣವಾಗಿ ಆದ ಮೇಲೆ ಜನರನ್ನೆಲ್ಲ
ಒಂದು ಕಡೆ ಸೇರಿಸಿಕೊಂಡು ಅದನ್ನು ಅಭಿಷೇಕ ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಬನ್ನಿ ಈ ಒಂದು ಪರ್ಣಶಾಲೆಯಲ್ಲಿ ಇದ್ದಂತ ವಸ್ತುಗಳು, ಸಾಮಗ್ರಿಗಳು ಎಂಬುದಾಗಿ ನಾವು ಏನ್ ಹೇಳ್ತೇವೆ, ಅವು ಎರಡು ಸೇವೆಯಲ್ಲಿ ನಿರತವಾಗ್ತಾ ಇತ್ತು. ಒಂದು ಪ್ರತಿದಿನವೂ ಮಾಡಬೇಕಾದಂತ ಸೇವೆ, ಡೈಲಿ ಸರ್ವಿಸ್. ಇನ್ನೊಂದು ವರ್ಷಕ್ಕೆ ಒಂದು ಸಾರಿ ಮಾಡಿದಂತ ಸೇವೆ, ದೋಷ ಪರಿಹಾರಕ ಯಜ್ಞ ದಿನ ಎಂಬುದಾಗಿ. ಸದ್ಯಕ್ಕೆ ನಾವು ಈ ಗುಡಾರವು ಕಟ್ಟಿದ ಮೇಲೆ ಅದರ ಒಳಗೆ ಇರ್ತಕ್ಕಂಥ ವಸ್ತುಗಳ ಬಗ್ಗೆ, ಮೆಟೀರಿಯಲ್ಸ್ ಯಾವ್ಯಾವ್ದಿತ್ತು, ಎಲ್ಲೆಲ್ಲಿತ್ತು ಎಂಬುದನ್ನ ಕಲಿತುಕೊಳ್ಳೋಣ. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದ್ದೇನೆ, ದ ಹೋಲ್ ಟ್ಯಾಬರ್ನಾಕಲ್ ಅಂದ್ರೆ ಇಡೀ ಪರ್ಣಶಾಲೆ 3 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಬನ್ನಿ ಮೊದಲನೇ ಭಾಗವನ್ನು ಕಲ್ತ್ಕೊಳ್ಳೋಣ. ಆ ಮೊದಲನೇ ಭಾಗ ಯಾವುದಂದ್ರೆ ಔಟರ್ ಕೋರ್ಟ್ ಅಥವಾ ಹೊರಾಂಗಣ, ಅಂಗಳ. ವಿಶಾಲವಾದಂತ ಈ ಒಂದು ಸ್ಥಳದಲ್ಲಿ ಮೋಶೆಗೆ ದೇವರು ಹೇಳಿದ್ದೇನೆಂದರೆ, ಇಡೀ ಪರ್ಣಶಾಲೆಯು ಸುಮಾರು 55 ಅಡಿ ಇರಬೇಕು. ಕ್ಷಮಿಸಿ, ಸುಮಾರು 150 ಅಡಿ ಇರಬೇಕು ಮತ್ತು 75 ಅಡಿ ಉದ್ದ ಇರಬೇಕು. ಇಷ್ಟೊಂದು ದೊಡ್ಡ ಗುಡಾರದಲ್ಲಿ ಈ 3 ಭಾಗವು ಒಳಗೊಂಡಿದೆ. ಮೊದಲನೇದು ಹೊರಾಂಗಣ. ಈ ಹೊರಾಂಗಣದಲ್ಲಿ ಏನಿತ್ತು? ಮೊದಲನೇದಾಗಿ ಇದರಲ್ಲಿ ಆಲ್ಟರ್ ಆಫ್ ಬರ್ಂಟ್ ಆಫರಿಂಗ್ ಅಂದರೆ ಯಜ್ಞವೇದಿ. ಈ ಯಜ್ಞವೇದಿಯು ಏನನ್ನ ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿರೋದ್ರ ನಿಮಿತ್ತವಾಗಿ ನಾವು ಈ ಬಲಿಯನ್ನ ಈ ಯಜ್ಞವೇದಿಯಲ್ಲಿ ಕೊಡುವಾಗ ನಮ್ಮ ಪಾಪಗಳಿಗೆ ನಾವು ಸಾಯ್ಬೇಕು, ನಮ್ಮನ್ನ ಕ್ರಿಸ್ತನಿಗೆ ಪ್ರತಿಷ್ಠಿಸಿಕೊಡಬೇಕೆಂಬುದಾಗಿ. ಆಲ್ಟರ್ ಆಫ್ ಬರ್ಂಟ್ ಆಫರಿಂಗ್ ಸಿಂಬಲೈಸಸ್ ಕಾನ್ಸಿಕ್ರೇಷನ್ ಅಂಡ್ ಡೆತ್ ಟು ಸೆಲ್ಫ್ ಅಂಡ್ ಸಿನ್. ನಮಗೋಸ್ಕರ ಸಾಯ್ಬೇಕು, ನಮ್ಮ ಪಾಪಗಳಿಗೋಸ್ಕರ ಸಾಯ್ಬೇಕು, ಆಗ ತಾನೇ ಇದರಲ್ಲಿ ಬೆಲೆ ಇದೆ. ಇದರಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ, ಪ್ರತಿದಿನವೂ ಈ ವೇದಿಯ ಮೇಲೆ, ಈ ಯಜ್ಞ ವೇದಿಯ ಮೇಲೆ ಸೇವೆ ನಡೀತಾ ಇತ್ತು. ಏನ್ ಸೇವೆ ನಡೀತಾ ಇತ್ತು? ಪ್ರತಿಯೊಬ್ಬ ಮನುಷ್ಯನು ಸಹ ಒಂದು ಪ್ರಾಣಿಯನ್ನ ತೆಗೆದುಕೊಂಡು ಬಂದು ಈ ಒಂದು ಹೊರಾಂಗಣದಲ್ಲಿರತಕ್ಕಂಥ ಈ ಬ್ರೇಸನ್ ಆಲ್ಟರ್, ತಾಮ್ರದ ಈ ಯಜ್ಞ ವೇದಿಯಲ್ಲಿ ಆತನು ತನ್ನ ಪ್ರಾಣಿಯನ್ನ, ತಾನು ತಂದಿರುವ ಕಾಣಿಕೆಯನ್ನ ಸಮರ್ಪಿಸಬೇಕಾಗಿತ್ತು. ಎರಡನೇದಾಗಿ ಹೊರಾಂಗಣದಲ್ಲಿ ಏನಿತ್ತು ಅಂದ್ರೆ ತಾಮ್ರದ ಗಂಗಾಳ, ದ ಲೇಬರ್ ಎಂಬುದಾಗಿ ಕೇಳಿದ್ದೇವೆ. ಇದನ್ನ ವಿಮೋಚನಾ ಕಾಂಡ 30:18 21 ಇನ್ನೊಂದು ಆಲ್ಟರ್ ಆಫ್ ಬರ್ಂಟ್ ಆಫರಿಂಗ್ ವಿಮೋಚನಾ ಕಾಂಡ 27:1-9 ಈ ಒಂದು ಗಂಗಾಳ, ತಾಮ್ರದ ಗಂಗಾಳ, ಈಗಾಗಲೇ ಹೇಳಿದೆ, ಎಲ್ಲಾ ಸ್ತ್ರೀಯರು ತಮ್ಮ ಹಣವನ್ನ ಶೇಕಡ ಮಾಡಿ ಸುಂದರವಾದ ಈ ಒಂದು ತಾಮ್ರದ ಗಂಗಾಳವನ್ನ ಕಾಣಿಕೆಯಾಗಿ ಕೊಟ್ಟರು. ಇದು ಯಾಜಕರು ಅದರಲ್ಲಿ ಕಾಲುಗಳನ್ನು ತೊಳೆಯಬೇಕು. ಇದು ಏನನ್ನ ಸೂಚಿಸುತ್ತದೆ ಅಂದ್ರೆ, ನಾವು ಪ್ರತಿದಿನವೂ ನಮ್ಮನ್ನ ಶುದ್ಧೀಕರಿಸಿಕೊಂಡು ಪವಿತ್ರಾತ್ಮನಿಂದ ನೂತನ ವ್ಯಕ್ತಿಗಳಾಗಬೇಕು ಎಂಬುದಾಗಿ. ಇದು ಎಲ್ಲಿತ್ತು ಅಂದ್ರೆ, ಈ ಯಜ್ಞವೇದಿಗೂ ಹಾಗೂ
ಪರ್ಣಶಾಲೆಯ ಮೊದಲನೇ ಭಾಗ ಪರಿಶುದ್ಧ ಸ್ಥಳದ ಮಧ್ಯದಲ್ಲಿ ಇದು ಇತ್ತು. ಅಂದ್ರೆ ನೋಡಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಆ ಒಂದು ಯಜ್ಞವೇದಿ, ಅನಂತರ ಯಾಕೆಂದ್ರೆ ಇವರು ಯಜ್ಞವನ್ನು ಅರ್ಪಿಸಿದ ಮೇಲೆ ಅವರ ಕೈಗಳು ರಕ್ತಮಯವಾಗಿರುತ್ತವೆ. ಈ ತಾಮ್ರದ ಗಂಗಾಳದಲ್ಲಿ ಅವರು ತಮ್ಮ ಕೈಗಳನ್ನ ಶುದ್ಧಿ ಮಾಡಿಕೊಳ್ಳಬೇಕು, ಶುಚಿ ಮಾಡಿಕೊಳ್ಳಬೇಕು. ಇದು ಸ್ತ್ರೀಯರಿಂದ ಕೊಟ್ಟಂತ ಉಚಿತವಾದ ಕಾಣಿಕೆ. ಪ್ರತಿಯೊಬ್ಬ ಯಾಜಕರು ಸಹ ತಮ್ಮ ಕೈಗಳನ್ನ ಕಾಲುಗಳನ್ನ ಶುಚಿ ಮಾಡಿಕೊಂಡು ಅನಂತರ ಅವರು ಮುಂದಿನ ಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಎರಡನೇ ಭಾಗದಲ್ಲಿ ದ ಹೋಲಿ ಪ್ಲೇಸ್, ಪರಿಶುದ್ಧವಾದ ಸ್ಥಳ. ಈ ಪರಿಶುದ್ಧವಾದ ಸ್ಥಳದಲ್ಲಿ ಯಾವ ಯಾವ ವಸ್ತುಗಳು ಇತ್ತು ಎಂಬುದಾಗಿ ಹೇಳುವಾಗ, ಮೊದಲನೇದಾಗಿ ಟೇಬಲ್ ಆಫ್ ಶೂ ಬ್ರೆಡ್, ನೈವೇದ್ಯವಾದ ರೊಟ್ಟಿ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 23 ಮತ್ತು 30ನೇ ವಚನದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಈ ನೈವೇದ್ಯದ ರೊಟ್ಟಿ ಏನನ್ನ ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ, ಜೀವಿಸುವ ರೊಟ್ಟಿ. ದೇವರ ವಾಕ್ಯವೇ ಜೀವಿಸುವ ರೊಟ್ಟಿ. ಇದು ಕ್ರಿಸ್ತನನ್ನ ಸೂಚಿಸುತ್ತದೆ. ಯಾಕಂದ್ರೆ ಕ್ರಿಸ್ತನ ಹೇಳಿರ್ತಕ್ಕಂಥದ್ದು, ನಾನೇ ನಿಜವಾದ ರೊಟ್ಟಿ. ಆ ಸಮಾರ್ಯದ ಸ್ತ್ರೀಯಗೆ ಸ್ವಾಮಿ ಹೇಳಿದ ಹಾಗೆ, ನಾನೇ ಜೀವ ಜಲ, ಈ ನೀರನ್ನ ಕುಡಿದ್ರೆ ನೀನು ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ, ದೇವರು ಹೇಳ್ತಾರೆ, ನನ್ನ ವಾಕ್ಯವೇ ನಿಮಗೆ ರೊಟ್ಟಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಆದ್ರೆ ಪರಲೋಕದಿಂದ ದೇವರಿಂದ ಬರ್ತಕ್ಕಂಥ ಒಂದೊಂದು ಮಾತುಗಳಿಂದಲೂ ಬದುಕುತ್ತಾನೆ ಎಂಬುದಾಗಿ ಹೇಳ್ತಕ್ಕಂಥ ಈ ರೊಟ್ಟಿ. ಇದು ಒಂದು ಮೇಜಿನ ಮೇಲೆ ಇತ್ತು. ಟೇಬಲ್ ಆಫ್ ಶೂ ಬ್ರೆಡ್, ನೈವೇದ್ಯವಾದ ಪರಿಶುದ್ಧವಾದ ರೊಟ್ಟಿಯನ್ನ ಒಂದು ಮೇಜಿನ ಮೇಲೆ ಇಟ್ಕೊಂಡಿದ್ರು. ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, 12 ತುಂಡುಗಳಾಗಿ ಈ ಒಂದು ರೊಟ್ಟಿಯನ್ನ ಮೇಜಿನ ಮೇಲೆ ಇಟ್ಟಿರ್ತಾ ಇದ್ರು. ಯಾಜಕರು ಪ್ರತಿ ಸಬ್ಬತ್ತಿನ ದಿನದಲ್ಲಿ ಹೊಸ ರೊಟ್ಟಿಯನ್ನ ಇಡಬೇಕು. ಅಂದ್ರೆ ಈ ರೊಟ್ಟಿ ಸುಮಾರು 1 ವಾರ ತನಕ ಕೆಟ್ಟು ಹೋಗುತ್ತಿರಲಿಲ್ಲ, ಹಾಗೇ ಇರ್ತಿತ್ತು. 1 ವಾರ ಆದ್ಮೇಲೆ ಯಾಜಕರು ಅದನ್ನ ತೆಗೆದು ಹೊಸ ರೊಟ್ಟಿಯನ್ನ ಹಾಕ್ಬೇಕಾಗಿತ್ತು. ಆ ತೆಗೆದು ಹಾಕಲ್ಪಟ್ಟಂತ ರೊಟ್ಟಿಯನ್ನ ಯಾಜಕರು ಮಾತ್ರ ತಿನ್ನಬೇಕೇ ಹೊರತು ಸಾಧಾರಣವಾದಂತ ಜನರು, ಸಾಮಾನ್ಯವಾದಂತ ಜನರು ಅದನ್ನು ತಿನ್ನುವಷ್ಟರಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಾಮಿ ಈ ಪರ್ಣಶಾಲೆನ ಕಟ್ಟುವಾಗ ಮೋಶೆಗೆ ತಿಳಿಸಿರುವ ಸಲಹೆಗಳಲ್ಲಿ ಎಚ್ಚರಿಕೆಗಳು ಎಷ್ಟಿತ್ತು ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಗಂಭೀರವಾಗಿ ಸ್ವಾಮಿ ಅದನ್ನ ಪರಿಗಣನೆಗೆ ತಂದುಕೊಂಡ್ರು ಎಂಬುದಾಗಿ. ಎರಡನೇದಾಗಿ, ಒಂದು ಮೇಜು, ನೈವೇದ್ಯವಾದ ರೊಟ್ಟಿಯನ್ನಿಟ್ಟಿರ್ತಕ್ಕಂಥ ಮೇಜಿತ್ತು. ಎರಡನೇದಾಗಿ ಚೊಕ್ಕ ಬಂಗಾರದ ದೀಪಸ್ತಂಭ ಇತ್ತು. ಅಲ್ಲಿ ಗೋಲ್ಡನ್ ಕ್ಯಾಂಡಲ್ ಸ್ಟಿಕ್, ದೀಪಸ್ತಂಭ, ವಿಮೋಚನಾ ಕಾಂಡ 25ನೇ ಅಧ್ಯಾಯ 31ರಿಂದ 37ರಲ್ಲಿ ನೋಡುವಂತರಾಗಿದ್ದೇವೆ. ಈ ಉರಿತಕ್ಕಂತ ದೀಪಸ್ತಂಭ ಅಥವಾ ದೀಪಗಳು ಪವಿತ್ರಾತ್ಮನ ಪರಿಶುದ್ಧವಾದ ಸೇವೆಯನ್ನ ಅದು ಪ್ರತಿನಿಧಿಸುತ್ತದೆ. ಈ 7 ಕ್ಯಾಂಡಲ್ ಸ್ಟಿಕ್ಸ್ ಅಥವಾ 7 ಮೇಣದ ಬತ್ತಿಗಳು ಏನನ್ನ ಸೂಚನೆ ಮಾಡ್ತದೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 5ನೇ ವಚನ ಹೇಳ್ತಕ್ಕಂಥದ್ದು. ಪ್ರಿಯರೇ, 7 ಉರಿಯುತ್ತಿರುವ ದೀಪಸ್ತಂಭಗಳು, ಮೇಣದ ಬತ್ತಿಗಳು, ಅದು ಇಡೀ ಪರ್ಣಶಾಲೆಗೆ ಹಗಲು ರಾತ್ರಿ
ವಿಶೇಷವಾಗಿ ಪರಿಶುದ್ಧ ಸ್ಥಳಕ್ಕೆ ಬೆಳಕನ್ನ ನೀಡುತ್ತಿತ್ತು. They were light sanctuary both by day and by night. ಅಂದರೆ ಈ ಒಂದು ಬೆಳಕು ಸತತವಾಗಿ ಉರಿತಾ ಇತ್ತು. ಯಾಕೆಂದ್ರೆ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಯಾವುದೇ ಕಿಟಕಿ ಇರಲಿಲ್ಲ, ಕೇವಲ ಪರದೆ ಮಾತ್ರ ಇತ್ತು. ಅಲ್ಲಿರ್ತಕ್ಕಂಥ ದೀಪಗಳು ಯಾವುದೇ ಕಾರಣಕ್ಕೂ ಆರಿ ಹೋಗುತ್ತಿರಲಿಲ್ಲ. ಒಂದು ವೇಳೆ ಹಾಗೆ ಆರಿ ಹೋದರೂ ಸಹ ಒಂದು ದೀಪ ಯಾವಾಗ್ಲೂ ಉರಿತಾ ಇತ್ತು, ಯಾವಾಗ್ಲೂ ಉರಿತಾ ಇತ್ತು. ಯಾಕೆಂದ್ರೆ ಅದು ಏನ್ ಸೂಚನೆ ಮಾಡ್ತಾ ಇತ್ತು ಅಂದ್ರೆ, ಯೇಸು ಸ್ವಾಮಿಯ ಬೆಳಕು ಯಾವುದೇ ಕಾರಣಕ್ಕೂ ಬತ್ತಿ ಹೋಗುವುದಿಲ್ಲ, ಆರಿ ಹೋಗುವುದಿಲ್ಲ, ಸದಾ ಉರಿತಾ ಇರಬೇಕು ಎಂಬುದಾಗಿ ದೇವರ ವಾಕ್ಯ ಆ ಬೆಳಕನ್ನ ನಮಗೆ ತಿಳಿಸುವಂತದ್ದಾಗಿ. ಮೂರನೇದಾಗಿ ಇನ್ನೊಂದು ವಿಶೇಷವಾದದ್ದು ಪರಿಶುದ್ಧ ಸ್ಥಳದಲ್ಲಿತ್ತು. ಅದು ಯಾವುದಂದ್ರೆ ಧೂಪವೇದಿ ಅಥವಾ ಬಂಗಾರದ ವೇದಿ. ಆಲ್ಟರ್ ಆಫ್ ಇನ್ಸೆನ್ಸ್ ಆರ್ ಗೋಲ್ಡನ್ ಆಲ್ಟರ್. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಹೊರಾಂಗಣದಲ್ಲಿ ಇರತಕ್ಕಂಥದ್ದು ಕೇವಲ ಒಂದು ತಾಮ್ರದ ಒಂದು ಯಜ್ಞವೇದಿ, ಆದ್ರೆ ಇಲ್ಲಿ ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂಥದ್ದು ಬಂಗಾರದ ಧೂಪವೇದಿ, ಬಂಗಾರದ ಯಜ್ಞ. ಇದು ಏನನ್ನ ಸೂಚನೆ ಮಾಡ್ತಾ ಇದ್ದೆ? ಯಾಕಂದ್ರೆ ಈ ಬಂಗಾರದ ಧೂಪವೇದಿಯಲ್ಲಿ ಧೂಪವನ್ನು ಹಚ್ಚುವಾಗ ಆ ಧೂಪವು ಮೇಲಕ್ಕೆ ಹೋಗ್ತಾ ಇತ್ತು. ಇದು ಏನನ್ನ ನಮಗೆ ಗುರುತಿಸುತ್ತದೆ ಎಂಬುದಾಗಿ ಹೇಳುವಾಗ, ಮನುಷ್ಯನ ಪ್ರಾರ್ಥನೆಯು ಕ್ರಿಸ್ತನ ನಿಮಿತ್ತವಾಗಿ ಪರಲೋಕಕ್ಕೆ ಹೋಗುತ್ತದೆ ಎಂಬುದಾಗಿ. ಆ ಒಂದು ದೀಪ ಅಥವಾ ಧೂಪ ಮೇಲಕ್ಕೆ ಹೋಗುವಾಗ ನಾವು ಮಾಡಿದಂತ ಪ್ರಾರ್ಥನೆ ಪರಲೋಕಕ್ಕೆ ಹೋಗುತ್ತದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಪ್ರಿಯರೇ, ಈ ಬಂಗಾರದ ವೇದಿಯಲ್ಲಿ ಪರಿಶುದ್ಧವಾದ ಬೆಂಕಿ ಉರಿತಾ ಇತ್ತು. ಇಲ್ಲಿ ದೇವರ ಜನರ ಪ್ರಾರ್ಥನೆ ಮತ್ತು ಕ್ರಿಸ್ತನ ಅರ್ಹತೆಯನ್ನ, ಆತನ ಮಧ್ಯಸ್ಥಿಕೆಯನ್ನ, ಆತನ ನೀತಿವಂತಿಕೆಯನ್ನ ಸೂಚಿಸ್ತಾ ಇತ್ತು. ಯಾಕೆಂದ್ರೆ ನಮ್ಮಷ್ಟಕ್ಕೆ ನಾವೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ರಿಸ್ತನಿಂದ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಆ ಕ್ರಿಸ್ತನು ಈ ಒಂದು ಬಂಗಾರದ ವೇದಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದ 1844 ತನಕ. 1844 ಆದ್ಮೇಲೆ ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋದ ಎಂಬುದಾಗಿ ಚರಿತ್ರೆ ಹೇಳುವಂತದ್ದಾಗಿದೆ. ಸತ್ಯವೇದದಲ್ಲಿ ಅದನ್ನ ಇನ್ನೊಂದು ಅಧ್ಯಾಯದಲ್ಲಿ ನಾವು ಕರೀಲಿಕ್ಕೆ ಹೋಗ್ತೇವೆ. ಈ ಒಂದು ಬಂಗಾರದ ವೇದಿಯ ಮೇಲೆ ಯಾಜಕರು ಪ್ರತಿ ಬೆಳಗ್ಗೆ ಪ್ರತಿ ಸಾಯಂಕಾಲ ಆ ಧೂಪವನ್ನ ಹಾಕ್ಬೇಕಾಗಿತ್ತು. ಆ ಹೊಗೆ, ಆ ಸುವಾಸನೆ ಇಡೀ ಪರಿಶುದ್ಧ ಸ್ಥಳವನ್ನ ಆವರಿಸಿಕೊಳ್ಳಬೇಕು. ಇನ್ನೊಂದು ವಿಶೇಷತೆಯನ್ನು ತಿಳ್ಕೊಳ್ಳಿ. ಕೇವಲ ಇವರು ಧೂಪ ಹಾಕ್ತಾ ಇದ್ರು, ಆದ್ರೆ ಅದರಲ್ಲಿ ಬೆಂಕಿ ಹಚ್ಕೊಳ್ಬೇಕಾದ್ರೆ ದೇವರಿಂದಲೇ ಆ ಬೆಂಕಿ ಉರಿತಾ ಇತ್ತು ಎಂಬುದಾಗಿ. ಗಾಡ್ ಹಿಮ್ಸೆಲ್ಫ್ ಈಸ್ ಟು ಕಿಂಡಲ್ ದಟ್ ಫೈರ್. ಎಂಥ ಅದ್ಭುತವಾದ ದೇವರು! ಕೆಲವು ಕೆಲಸಗಳನ್ನ ತಾನು ಸ್ವತಃ ಮಾಡಿ ನಮಗೆ ಇನ್ನೂ ಹತ್ತಿರವಾಗುತ್ತಾನೆ ಸ್ವಾಮಿ. ತನ್ನ ಪ್ರೀತಿಯನ್ನ ಇನ್ನೂ ವ್ಯಕ್ತಪಡಿಸುತ್ತಾನೆ. ತಾನು ಎಷ್ಟು ಕರುಣಾಮಯಿ, ಎಷ್ಟು ದಯೆ ಉಳ್ಳವನು, ನಮ್ಮನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡುತ್ತಾನೆ ಎಂಬುದನ್ನ ಆತನು ತೋರಿಸಿಕೊಡುತ್ತಾನೆ. ಈ ಒಂದು ಬಂಗಾರದ ವೇದಿ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಹತ್ತಿರದಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಇವೆರಡರನ್ನ ಅದು ಬೇರೆ ಮಾಡ್ತಕ್ಕಂಥದ್ದು. ಮೂರನೇದಾಗಿ ಮಹಾಪರಿಶುದ್ಧ ಸ್ಥಳ. ಈ ಮಹಾಪರಿಶುದ್ಧ ಸ್ಥಳದಲ್ಲಿ
ಮೂರು ವಿಶೇಷವಾದ ವಸ್ತುಗಳು ಅಥವಾ 4 ವಸ್ತುಗಳಿತ್ತು. ಮೊದಲನೇದಾಗಿ ದೇವರ ಮಂಜೂಷ ಪೆಟ್ಟಿಗೆ, ದ ಆರ್ಕ್ ಆಫ್ ದ ಕವನೆಂಟ್. ಈ ಒಂದು ಮಂಜೂಷ ಪೆಟ್ಟಿಗೆ ಅಕಾಶಿಯ ಮರದಿಂದ ಮಾಡಲ್ಪಟ್ಟದ್ದು. ಇದು ಒಳಗಡೆ ಮತ್ತು ಹೊರಗಡೆ ಗೋಲ್ಡ್ ಪ್ಲೇಟಿಂಗ್ ಅಂದ್ರೆ ಬಂಗಾರವನ್ನ ಮೇಲೆ ಮತ್ತು ಕೆಳಗೆ ಅವರು ಹಚ್ಚಿದ್ದರು. ಇದರ ಮೇಲೆ ಒಂದು ಚಿನ್ನದ ಕಿರೀಟದ ಹಾಗೆ ಮೇಲಿತ್ತು ಎಂಬುದಾಗಿ ವಿಮೋಚನಾ ಕಾಂಡ 37ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ. ಪ್ರಿಯರೇ, ಈ ಮಂಜೂಷ ಪೆಟ್ಟಿಗೆಯಲ್ಲಿ 3 ವಿಶಿಷ್ಟವಾದ ವಸ್ತುಗಳಿದ್ದವು. ಮೊದಲನೇದಾಗಿ ಆ ಮಂಜೂಷ ಪೆಟ್ಟಿಗೆಯಲ್ಲಿ ಮನ್ನಾ ಇತ್ತು. ಈ ಮನ್ನಾ ಏನನ್ನ ಸೂಚಿಸುತ್ತದೆ ಅಂದರೆ ದೇವರೇ ಒದಗಿಸುವನು. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯ 19ನೇ ವಚನ ಹೇಳುವ ಹಾಗೆ, ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ದೇವರು ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ ಎಂಬುದಾಗಿ. ಗಾಡ್ ಈಸ್ ದ ಪ್ರೊವೈಡರ್. ಅರಣ್ಯದಲ್ಲಿ ಊಟವೇ ಇಲ್ಲದೆ ಸಾಯುತ್ತಿರುವಾಗ ಇಸ್ರಾಯೇಲ್ ಜನಾಂಗದವರಿಗೆ ಪರಲೋಕದಿಂದ ಮನ್ನವನ್ನು ಒದಗಿಸಿಕೊಟ್ಟು, ನಾನು ನಿಮಗೆ, ನೀವು 20 ಲಕ್ಷ ಜನ ಇದ್ರೂ ಪರವಾಗಿಲ್ಲ, ನಿಮಗೆ ಊಟವನ್ನು ನಾನು ಕೊಡ್ತೀನಿ ಎಂಬುದಾಗಿ ದೇವರು ತೋರಿಸಿಕೊಟ್ಟನು. ಎರಡನೇದಾಗಿ ಆರೋನನ ಕೋಲು. ಪ್ರಾರಂಭದಿಂದಲೂ ಸಹ ಆರೋನನ ಕೋಲು ನ್ಯಾಯವನ್ನು ತೀರಿಸುವುದಕ್ಕೆ, ಮಾರ್ಗದರ್ಶನವನ್ನು ಮಾಡುವುದಕ್ಕೆ, ಶಿಕ್ಷೆಯನ್ನು ಕೊಡುವುದಕ್ಕೆ, ತಿದ್ದುವುದಕ್ಕೆ ಉಪಯೋಗವಾಗ್ತಾ ಇತ್ತು. ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕೆ ಉಪಯೋಗವಾಗ್ತಾ ಇತ್ತು. ಆರೋನ ಕೋಲು ಇನ್ನೂ ಸಹ ಆ ಮಂಜೂಷ ಪೆಟ್ಟಿಯಲ್ಲಿದೆ. ಯಾಕೆಂದ್ರೆ ಅದೇನೇನು ತೋರಿಸ್ತದೆ ಅಂದ್ರೆ, ಗಾಡ್ ಇಸ್ ಅವರ್ ಲೀಡರ್ ಅಂಡ್ ಗೈಡ್. ದೇವರು ತಾನೇ ನಮಗೆ ಮಾರ್ಗದರ್ಶಕನು, ದೇವರು ತಾನೇ ನಮ್ಮ ನಾಯಕನು. ಮನುಷ್ಯರು ನಮ್ಮ ನಾಯಕನಲ್ಲ, ದೇವರು ನಮ್ಮ ನಾಯಕನಾಗಿದ್ದಾನೆ ಎಂಬುದಾಗಿ. ಮೂರನೇದಾಗಿ 10 ಆಜ್ಞೆಗಳು ಅದರೊಳಗಿದೆ. 10 ಆಜ್ಞೆಗಳು, ದಶಾಜ್ಞೆಗಳು ಏನನ್ನು ಸೂಚಿಸುತ್ತವೆ ಎಂಬುದಾಗಿ ಹೇಳುವಾಗ, ದೇವರ ಗುಣಾತಿಶಯಗಳು, ದೇವರ ನೀತಿವಂತಿಕೆ, ದೇವರ ನ್ಯಾಯ ಅದರಲ್ಲಿದೆ ಎಂಬುದಾಗಿ. ಗಾಡ್ಸ್ ಕ್ಯಾರೆಕ್ಟರ್, ರೈಚಸ್ನೆಸ್ ಅಂಡ್ ಜಡ್ಜ್ಮೆಂಟ್, ಈ 3 ಸಹ ಅದರಲ್ಲಿದೆ. ದಶಾಜ್ಞೆಗಳನ್ನ ಇವತ್ತು ಯಾರಾದರೂ ನಿರ್ಲಕ್ಷ್ಯ ಮಾಡಿ ಅವುಗಳು ಇನ್ನು ಮೇಲೆ ನಮಗೆ ಅನ್ವಯವಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ಅವರು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ. ಯಾಕೆಂದ್ರೆ ನ್ಯಾಯ ತೀರ್ಪಿನಲ್ಲಿ ದಶಾಜ್ಞೆಗಳ ಮೂಲಕವಾಗಿ ತಾನೇ ಸ್ವಾಮಿ ನಮ್ಮನ್ನ ನ್ಯಾಯ ತೀರಿಸುವಂತನಾಗಿದ್ದಾನೆ. ಮುಂದೆ ಈ ಮಂಜೂಷ ಪೆಟ್ಟಿಯ ಮೇಲೆ ಒಂದು ಕೃಪಾಸನ ಇತ್ತು. ಈ ಕೃಪಾಸನದ ಮರ್ಸಿ ಸೀಟ್ ಎಂಬುದಾಗಿ ಏನ್ ಕರೀತೇವೆ, ಆಜ್ಞೆಗಳ ಮೇಲೆ ಕ್ರಿಸ್ತನ ಕೃಪೆ ಮತ್ತು ಕರುಣೆ ನಮ್ಮನ್ನ ಕಾಯ್ತಾ ಇತ್ತು. ಯಾಕೆಂದ್ರೆ ಆಜ್ಞೆಗಳನ್ನ ಸುಲಭವಾಗಿ ಮಾನವರಾದ ನಾವು ಮುರಿಯುತ್ತೇವೆ. ಆದರೆ ಅಂತಹ ಪಾಪಿಗಳಿಗೆ ಸ್ವಾಮಿ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುತ್ತಾನೆ. ಆ ಕೃಪಾಸನದನ್ನ, ಆಜ್ಞೆಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಈ ಮಂಜೂಷ ರಕ್ಷಣೆ ಮಾಡ್ತಕ್ಕಂಥದ್ದು ಮೂರನೇದಾಗಿ ಕೆರೂಬಿಗಳು. ಇದು ಕೃಪಾಸನದ ಮೇಲೆ ಇತ್ತು. ಕೆರೂಬಿಗಳು ಅಂದ್ರೆ ಪರಲೋಕದಲ್ಲಿ 2 ತರನಾದ ದೇವದೂತರಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಒಂದು ಕೆರೂಬಿಯರು, ಇನ್ನೊಂದು ಸರಾಫಿಯರು. ಕೆರೂಬಿಯರಿಗೆ 4 ರೆಕ್ಕೆಗಳಿದೆ, ಸರಾಫಿಯರಿಗೆ 6 ರೆಕ್ಕೆಗಳಿದೆ. ಈ ಕೆರೂಬಿಯರು ತಮ್ಮ 2 ರೆಕ್ಕೆಗಳನ್ನ ತಮ್ಮ ದೇಹವನ್ನು ಮುಚ್ಚಿಕೊಂಡು, ಇನ್ನು 2 ರೆಕ್ಕೆಗಳಲ್ಲಿ ತಾವು ತಮ್ಮ ರೆಕ್ಕೆಗಳನ್ನ ಚಾಚಿ ತಾವು ಆ ಮಂಜೂಷವನ್ನ ಕಾಪಾಡ್ತತೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ಕೆರೂಬಿಯರು ಆ ಕೃಪಾಸನದ ಮೇಲೆ ಯಾಕೆ ಇತ್ತು ಎಂಬುದಾಗಿ ಹೇಳುವಾಗ, ಇವು ಅಪವಿತ್ರವಾದ ಆಜ್ಞೆಯನ್ನ ಕೈಕೊಂಡು ನಡೆಯುವವರನ್ನ, ಆಜ್ಞೆಗಳನ್ನ
ಸಂರಕ್ಷಣೆ ಮಾಡತಕ್ಕಂಥ ರೀತಿಯಲ್ಲಿ ಅದು ಇಡಲ್ಪಟ್ಟಿದೆ ಎಂಬುದಾಗಿ. ಕೊನೆಯದಾಗಿ ಈ ಎಲ್ಲದರ ಮೇಲೆ ದೇವರ ಪ್ರಸನ್ನತೆ ಇತ್ತು. ಶಕಾಯಿನ ಎಂಬುದಾಗಿ ಹೇಳ್ತೇವೆ. ಶಕಾಯಿನ ಅಂದರೆ ದೇವರ ಪ್ರಸನ್ನತೆ. ಇದು ದೇವರು ಪ್ರತಿ ಸಾರಿಯೂ ಈ ಪಾಠವನ್ನು ನಾವು ಕಲ್ತ್ಕೊಂಡು ಬಂದಿರುವಾಗ ನಾಳೆ ದಿವಸ ನಾವು ಕಲೀಲಿಕ್ಕೆ ಹೋಗ್ತೇವೆ ಗಾಡ್ಸ್ ಪ್ರೆಸೆನ್ಸ್ ಇನ್ ದ ಟೆಂಪಲ್ ಟ್ಯಾಬರ್ನಾಕಲ್. ದೇವರ ಗುಡಾರದೊಳಗೆ ಆತನ ಪ್ರಸನ್ನತೆ ಎಷ್ಟಿತ್ತು ಎಂಬುದನ್ನು ನಾವು, ಆ ಪ್ರಸನ್ನತೆ ಅಂದ್ರೆ ಏನು ಎಂಬುದನ್ನ ನಾವು ಕಲಿತುಕೊಳ್ಳುವಂತರಾಗಿದ್ದೇವೆ. ಇವತ್ತು ಇಷ್ಟಕ್ಕೆ ಈ ಅಧ್ಯಯನವನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಮುಂದಿನ 2 ದಿನಗಳಲ್ಲಿ ನಾವಿನ್ನೂ ಅದ್ಭುತವಾಗಿ ಈ ಪರ್ಣಶಾಲೆಯ ಬಗ್ಗೆ, ಈ ಗುಡಾರದ ಬಗ್ಗೆ, ದೇವದರ್ಶನದ ಗುಡಾರದ ಬಗ್ಗೆ ಆಳವಾಗಿ ಕಲಿತುಕೊಂಡು ಕೊನೆಯದಾಗಿ ಯಾವ ರೀತಿಯಲ್ಲಿ ಆ ಗುಡಾರದಲ್ಲಿ ನಾನು ವಾಸಿಸಲಿಕ್ಕೆ ನಿಮ್ಮ ಜೊತೆ ಸದಾ ಸಿದ್ಧನಿದ್ದಾನೆ ಎಂಬುದಾಗಿ ಹೇಳಿದನು, ಅದೇ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ವಾಸಿಸಲಿಕ್ಕೆ ಸದಾ ಸಿದ್ಧನಿದ್ದಾನೆ. ಅಲ್ಲಿಯ ತನಕ ನಮ್ಮ ಮನಸ್ಸುಗಳನ್ನ, ನಮ್ಮ ದೇಹಗಳನ್ನ, ನಮ್ಮ ಪೂರ್ಣ ಪ್ರಾಣ ಆತ್ಮಗಳನ್ನ ಆತನಿಗೆ ಒಪ್ಪಿಸಿಕೊ. ಇಷ್ಟೊಂದು ಗೂಢಾರ್ಥಗಳು ಈ ಪರ್ಣಶಾಲೆಯಲ್ಲಿದೆ. ಇವುಗಳನ್ನು ಹೆಚ್ಚಾಗಿ ತಿಳಿದುಕೊಳ್ಳುವ ಹಾಗೆ ಪವಿತ್ರಾತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್. ಸರ್ ನಮಸ್ಕಾರ. ಉತ್ತಮವಾದಂತಹ ಪಾಠಕ್ಕಾಗಿ ಬೋಧಕರಾದಂತಹ ಪ್ರಸನ್ನ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಮುಕ್ತಾಯಕ್ಕೆ ನಾವು ಹೋಗುವಾಗ ಪ್ರಾರ್ಥನೆ ಜ್ಞಾಪನೆಗಳನ್ನ ಹೋಗೋಣ. ಪ್ರಾರ್ಥನೆ. ಹಲೋ ಹೇಳಿ. ಹಲೋ. ಹಾ ಸರ್, ಒಂದೇ ಒಂದು ನಿಮಿಷ ಸರ್. ಹೇಳಿ. ಹಾ, ಈಗ ನಾವು ಪರ್ಣಶಾಲೆ ಕೇಳ್ತೀವಿ. ಈಗ ನಾವು ಮಂಜುಸ್ಪೇಟೆಯಲ್ಲಿ ಅರುಣನ ಕೋಲು ಇತ್ತು ಎಂಬುದಾಗಿ ಪಾಸ್ಟರ್ ಹೇಳಿದ್ರು. ಸ್ವಲ್ಪ ಮಾತಾಡ್ಬೇಕು ಸರ್. ಹೇಳಿ. ಸರ್ ನಮಸ್ಕಾರ. ಈ ಮಂಜುಸ್ಪೇಟೆಯಲ್ಲಿ ಅರುಣನ ಇತ್ತು ಎಂಬುದಾಗಿ ನಾವು ನೋಡ್ತೀವಿ ಸರ್. ಆದ್ರೆ ದೇವರು ಮೋಶೆಗೆ ಒಂದು ಕೋಲ್ ಕೊಡ್ತಾನೆ, ಅರುಣನಿಗೆ ಯಾವಾಗ ಕೋಲ್ ಕೊಟ್ಟ ಎಂಬುದಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಓಕೆ. ಮೋಶೆಯ ಕೋಲು ಸ್ವಾಮಿ ಅದ್ಭುತಗಳನ್ನ ಮಾಡ್ಲಿಕ್ಕೆ ಅವನ ಕೈಯಲ್ಲಿತ್ತು. ಉದಾಹರಣೆಗೆ ಅವನು ಯಾವ್ದ್ರಲ್ಲಿ ಕುರಿಗಳನ್ನ ಮೇಯಿಸ್ತಕ್ಕಂತ ಕೋಲು ಮತ್ತು ಆ ಪೊದೆಯಲ್ಲಿ ಇತ್ತಲ್ಲ, ಆ ಪೊದೆಯಲ್ಲಿರುವಾಗ್ಲೂ ಸ್ವಾಮಿ ಹೇಳ್ತಾನೆ, ನಿನ್ ಕೈಲಿ ಏನಿದೆ? ಕೋಲಿದೆ, ಬಿಸಾಕು ಅದನ್ನ. ಅದೇನಾಯ್ತು? ಹಾವಾಯ್ತು. ಅನಂತರ ಆ ಕೋಲನ್ನ ಈ ಇದನ್ನ ಯಾವುದು ಉಪದ್ರವಗಳಿದೆಯಲ್ಲ ಅವುಗಳನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡಿದ್ರು. ಕೆಂಪು ಸಮುದ್ರವನ್ನ ದಾಟ್ಲಿಕ್ಕೆ ಉಪಯೋಗ ಮಾಡಿದ್ರು. ವ್ಯತ್ಯಾಸ ಇಷ್ಟೇ, ಮೋಶೆಯ ಕೋಲಿಗೂ ಆರೋನನ ಕೋಲಿಗೂ. ಆರೋನನು ಮೋಶೆಯ ಒಂದು ನಾಯಕತ್ವದಲ್ಲಿ ಯಾಜಕನಾಗಿದ್ದು ಅಲ್ವಾ? ಹೌದು ಸರ್. ಯಾಜಕನಾಗಿರುವಾಗ ಈ ಯಾಜಕನ ಸೇವೆ ಕ್ರಿಸ್ತನನ್ನ ಪ್ರತಿನಿಧಿಸುತ್ತದೆ. ಯಾಜಕನು ಮಾಡತಕ್ಕಂಥ ಸೇವೆಯಲ್ಲಿ ಆಜ್ಞೆಗಳು ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನ ತೋರಿಸ್ಲಿಕ್ಕೆ. ಯಾಕೆಂದ್ರೆ ಯೇಸು ಸ್ವಾಮಿ ಇವತ್ತು ಪರಲೋಕದಲ್ಲಿ ನಮಗೋಸ್ಕರ ಯಾವ ಸ್ಥಾನದಲ್ಲಿದ್ದಾನೆ? ಮಹಾಪರಿಶುದ್ಧ. ಏನ್ ಮಾಡ್ತಾ ಇದ್ದಾನೆ? ನಮಗೋಸ್ಕರ ಈಗ ಅವರು ಪ್ರಾರ್ಥನೆ ಮಾಡ್ತಾರೆ, ಬೇಡ್ಕೊಳ್ತಾ ಇದ್ದಾರೆ ಸರ್. ಯಾಜಕ ಸೇವೆ ಮಾಡ್ತಾ ಇದ್ದಾರೆ ಸೊ ನಮಗೋಸ್ಕರ ಯಾಜಕ ಸೇವೆ ಮಾಡ್ತಕ್ಕಂತ ಯೇಸು ಸ್ವಾಮಿ ಈ ಲೋಕದಲ್ಲಿ ಪರ್ಣಶಾಲೆಯಲ್ಲಿ ಆರೋನಿಗೆ ಜವಾಬ್ದಾರಿಕೆಯನ್ನು ಕೊಟ್ಟು, ನೀನು ನನ್ನ ಪ್ರತಿನಿಧಿ. ಇವತ್ತು ಆರೋನ ಮೂಲಕವಾಗಿ ಅವರು ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ನಾವು ಸಹ ಯೇಸು ಕ್ರಿಸ್ತನ ಬಳಿಯಲ್ಲಿ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅದು ಕ್ರಿಸ್ತನ ಮೂಲಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಈ ಆರೋನನ ಕೋಲು
ಕ್ರಿಸ್ತನ ನಾಯಕತ್ವವನ್ನ ಸೂಚನೆ ಮಾಡುತ್ತದೆ. ಅರ್ಥ ಆಯ್ತಾ? ಹಾ ಹಾ ಓಕೆ ಸರ್, ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಮತ್ತೊಮ್ಮೆ ಸಭಾಶಾಲೆಯ ಪಾಠವನ್ನ ತಿಳಿಸ್ಕೊಟ್ಟಂತಹ ಬೋಧಕರಾದ ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯ. ಇನ್ನೊಂದು ಒಂದು ವಿಷಯ ಇತ್ತು ಸಿಸ್ಟರ್, ಸಮಯ ಹೇಳಿ. ಇದೆಯಾ? ಸಮಯ ಹೇಳಿ Okay. ಪಾಸ್ಟರ್. ನೋಡಿ, ಈಗ ಇದನ್ನ ಬಹಳ ಚೆನ್ನಾಗಿ ಒಂದೊಂದಾಗಿ ಎಲ್ಲ ವರ್ಣನೆ ಮಾಡಿದ್ರು. ಈಗ ದೇವ್ರು ಯಾಕೆ ಸ್ಪಷ್ಟವಾಗಿ ಇಂಥದ್ನೇ ಮಾಡ್ಬೇಕು, ಇಂಥದ್ರಲ್ಲೇ ಓದಿಸ್ಬೇಕು, ನೀವು ಬೇಕಾದಂತ, ಈಗ ನಾವು ಅದನ್ನೆಲ್ಲ ಅಲಕ್ಷ್ಯ ಮಾಡಿ ಬೇರೆ ಯಾವ್ದಾದ್ರು ನಮ್ಮ ಒಂದು ಅನಿಸಿಕೆ ಮೇರೆಗೆ ನಾವ್ ಯಾಕೆ ಮಾಡಬಾರದು? ಯಾಕೆ ಇಷ್ಟೇ ಇಂಥ ಮರದಲ್ಲೇ ಮಾಡ್ಬೇಕು, ಚಿನ್ನದ ತಗಡುಗಳನ್ನ ಒದಿಸ್ಬೇಕು, ಆಮೇಲೆ ಧೂಪ ದ್ರವ್ಯವನ್ನ ಮಾಡ್ಬೇಕಾದ್ರೆ ಇಂಥ ವಸ್ತುಗಳನ್ನೇ ಹಾಕ್ಬೇಕು? ಯಾಕೆ ದೇವರು ಅಷ್ಟು ಸ್ಪಷ್ಟವಾಗಿ ಸ್ಪಷ್ಟಪಡಿಸೋದನ್ನು? ಒಂದ್ ಪಕ್ಷ ಈಗ ನಾವು ಅನುಕೂಲಕ್ಕೆ ಒಂದು ಮರ ಅಥವಾಗ್ಲಿ ಒಂದು ವಸ್ತು ಆಗ್ಲಿ ಸಿಗ್ಲಿ, ಎಲ್ಲ ಬೇರೆ ಯಾವ್ದಾದ್ರು ಒಂದು ಹಾಕ್ಬೋದಲ್ಲ. ಆಯ್ತಂದ್ರೆ ಹಲೋ, ಪಾಸ್ಟರ್ ಹೇಳಿ. ಅದೇ ಪ್ರಶ್ನೆ, ಯಾಕೆ ದೇವ್ರು ಅಷ್ಟು ಸ್ಪಷ್ಟವಾಗಿ ಇಂಥದ್ನೇ ಮಾಡ್ಬೇಕು ಅಂತ ಹೇಳದ್ನು ಅಂತ ನನ್ನ ಪ್ರಶ್ನೆ. ದೇವ್ರೀಗ ಅದನ್ನ ನಾವ್ ಹೇಗ್ ತಿಳ್ಕೊಬಹುದು ಅಂದ್ರೆ, ಇವತ್ತು ಮನುಷ್ಯ ದೇವರು ಕೊಟ್ಟಿರುವ ಸಬ್ಬತ್ತನ್ನ ಬಿಟ್ಟು ಬೇರೆ ದಿನ ಮಾಡ್ತಾ ಇದಾರೆ. ಅದ್ ಕೇಳ್ಬೋದಲ್ಲ, ನಮಗ ಅನುಕೂಲ ಇದೆ, ಭಾನುವಾರ ರಜೆ ಇದೆ, ನಾವು ಮಾಡ್ತಾ ಇದೀವಿ ಅಂತ. ಅನುಕೂಲಕ್ಕೆ ತಕ್ಕಂತ ದೇವರು ನಮ್ಮ ದೇವರಲ್ಲ. ಆತನ ಯಾವುದೇ ಇದನ್ನ ಮಾಡ್ಬೇಕು ಅಂದ್ರೆ ಅದನ್ನೇ ಮಾಡ್ಬೇಕ ಹೊರತು ನಾವು ನಮ್ಮ ಇಷ್ಟಕ್ಕೆ ತಕ್ಕಂತೆ ಅದನ್ನ ಮಾರ್ಪಡಿಸುವ ಹಕ್ಕು ನಮಗೆ ಇಲ್ಲ. ಮುಂದೆ ಪಾಸ್ಟರ್ ನೀವೇ ಹೇಳಿ ಹೆಚ್ಚಿಗೆ ವಿಷಯ. ಎಕ್ಸಾಕ್ಟ್ಲಿ. ಈಗ ನಾನು ಹೇಳ್ಬೇಕಾಗಿದ್ದು ವಿಷಯ ಅದೇ. ನೋಡಿ, ಎಷ್ಟು ದೇವ್ರು ಯಾಕೆ ಅದನ್ನ ಅಷ್ಟು ಸ್ಪಷ್ಟಪಡಿಸಿದ್ನು ಅಂತ ಈಗ ಪಾಸ್ಟರ್ ಹೇಳಿದ್ರು. ಬಟ್ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ದೇವರಿಗೆ ಬೇರೆ ಬದಲು ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರ್ಲಿಲ್ಲ. ಇಲ್ಲದ್ರೆ ಸ್ವಾಮಿ ಹೇಳ್ತಿದ್ದ, ಅದು ಸಿಕ್ಲಿಲ್ಲ ಅಂದ್ರೆ ಬೇರೆದ್ ಮಾಡಿ. ಹೌದು, ಖಂಡಿತ. ಈಗ ಸಬ್ಬತ್ತು ಗೊತ್ತಿತ್ತು, ಈಗ ಸಬ್ಬತ್ತಿನ ದಿನ ಶನಿವಾರ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಅಂತ ಅಂದಿದ್ದಕ್ಕೆ ದೇವ್ರು ಯಾಕೆ ಭಾನುವಾರ ಅದನ್ನ ಆರಾಧನೆಗೆ ಹೋಗ್ಲಿಲ್ಲ? ಯಾಕೆ ಸಬ್ಬತ್ ದಿನನೇ ಆರಾಧನೆಗೆ ಹೋದ, ಸಭಾ ಮಂದಿರಗಳಿಗೆ ಹೋದ? ಇದ್ರಲ್ಲಿ ನೋಡಿ, ಎಷ್ಟೋ ಜನ ಇವತ್ತು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಯಾವ್ದನ್ನ ಮಾಡಕ್ ಹೋದ್ರೆ ಅದು ದೇವರಿಗೆ ಇಷ್ಟವಾದಂತದ್ದಲ್ಲ. ಇಷ್ಟರಲ್ಲೇ ನಾವು ತಿಳ್ಕೊಳ್ಬೇಕು. ಸ್ಪಷ್ಟವಾಗಿ ಯಾಕೆ ಸ್ಪಷ್ಟಪಡಿಸೋದನು ಅಂತ ಹೇಳ್ಬೇಕಾದ್ರೆ, ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್, ದಿಸ್ ಇಸ್ ವಾಟ್ ಯು ಶುಡ್ ಡು. ಈಗ ನೋಹನ್ಗೆ ಇಷ್ಟೇ ಅಡಿ ನೀವು ಕಟ್ಟಬೇಕು, ಯಾಕೆ ಇನ್ನೊಂದ್ ಸ್ವಲ್ಪ ಅಲ್ಲಿ ಮರ ಯಥೇಚ್ಛವಾಗಿ ಸಿಗ್ತಿತ್ತು, ಹೌದು ಇನ್ನೊಂದು 10 ಅಡಿ ಎಕ್ಸ್ಟ್ರಾ ಕಟ್ಬಿಟ್ರೆ ಏನಾಗುತ್ತೆ ಅಂತ ಏನಾರು ನೋಹ ಆಲೋಚನೆ ಮಾಡದ್ನ? ಇಲ್ಲ. ನೋಡಿ, ಇವನ್ ಗುಡಾರದ ಇದು ಕೂಡ ವ್ಯಾಪ್ತಿನ ಸ್ವಾಮಿ ಮೆಷರ್ಮೆಂಟ್ ಕೂಡ ಕೊಡ್ತಾನೆ. ಇಷ್ಟರಲ್ಲೇ ಆಗ್ಬೇಕದು, ಇಷ್ಟೇ ತೂಕದ ಗಂಗಾಳ ಆಗ್ಬೇಕು, ಇಷ್ಟೇ ಧೂಪ ದ್ರವ್ಯ ಆಗಿರ್ಬೇಕು. ಅವನು ಧೂಪ ದ್ರವ್ಯವನ್ನ 30ನೇ ಅಧ್ಯಾಯದಲ್ಲಿ ಹೇಳ್ತದೆ, ಅವನು ಸರಿಯಾದಂತ ಪ್ರಮಾಣದಲ್ಲಿ ಬೇರೆ ವಸ್ತುಗಳನ್ನ ಸೇರಿಸಿ ಅಥವಾ ಸರಿಯಾದಂತ ಪ್ರಮಾಣಗಳಲ್ಲಿ ಅದನ್ನ ಮಾಡಿದ್ರೆ ಅವನ ಕುಲದಿಂದ ಹೊರಗಡೆ ತೆಗೆದಾಕ್ರಿ ಅಂತ ಹೇಳ್ತಾ ಇದ್ದ. ನೋಡಿ, ಯಾಕೆ ಅಷ್ಟು ಸ್ಪಷ್ಟಪಡಿಸೋದು? ಇವತ್ತು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪಾಸ್ಟರ್ ಹೇಳಿದ ರೀತಿಯಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳಕ್ ನೋಡ್ತೀವಿ. ಭಾನುವಾರ ರಜೆ ದಿನ ತಾನೆ ನಾವು ಮಾಡ್ಕೋಬಹುದು, ಅಥವಾ ದೇವರು ಇಂಥದ್ದೇ ನಿಖರವಾಗಿ ನಮ್ಗೇನು ಇದು ಕೊಟ್ಟಿಲ್ವಲ್ಲ, ಬೇಡ, ನಮ್ಮ ಅನುಕೂಲ ತಕ್ಕಂತೆ ನಾವು ಮಾಡ್ಕೋಬಹುದು. ದಟ್ ಈಸ್ ನಾಟ್ ದಿ ವೇ. ಅದು ದೇವರ ಚಿತ್ತಾನುಸಾರ ಅಲ್ಲ. ಅದು ದೇವರಿಗೆ ಗೊತ್ತಿತ್ತು ಅಂತಂದ ಮೇಲೆ ಅದನ್ನೇ ಮಾಡೋದನು. ಈಗ ಅದನ್ನ ಒಂದ್ಸರಿ ಬದಲು ಮಾಡ್ಬೇಕು ಅಂತಂದಿದ್ರೆ ಆತನ ಜೀವಂತವಾಗಿರುವಾಗ್ಲೇನೆ
ಆ ಸಬ್ಬತ್ತಿನ ದಿನ ಭಾನುವಾರ ಮಾಡ್ಬೋದಾಗಿತ್ತಲ್ಲ ಅದನ್ನು. ಯಾಕೆ ಸಾಯಕ್ಕೂ ಮೊದಲನೇ ಶನಿವಾರ ಸಭಾ ಮಂದಿರಕ್ಕೆ ಹೋದನು. ಅದೇ ರೀತಿಯಾಗಿ ಶಿಷ್ಯರು ಸುಮಾರು 500 ವರ್ಷಗಳು ಯೇಸ್ವಾಮಿ ಹೋದ ಮೇಲೂ ಕೂಡ ಸಬ್ಬತ್ತನ್ನ ಆಚರಣೆ ಮಾಡಿದ್ರು. ಹೌದ್ರಾ? 300 ವರ್ಷಗಳ ತನಕ. ಇದೆಲ್ಲವನ್ನು ನಾವು ನೆನೆಸುವಾಗ ನಾವು ಬದಲು ಮಾಡ್ತಕ್ಕಂಥ, ಈಗ ಪಾಸ್ಟರ್ ಹೇಳಿದ ರೀತಿಯಲ್ಲಿ ಆ ಹಕ್ಕು ನಮಗೆ ಇಲ್ಲ. ದಿಸ್ ಇಸ್ ವಾಟ್ ಈ ಶುಡ್. ಅದನ್ನ ಬೇರೆ ಏನಾದ್ರು ಮಾಡಿದ್ರೆ ಅದು ಆತನಿಗೆ ಇಷ್ಟವಾದಂಥದ್ದಲ್ಲ, ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ಈಗ ಕಾಯಿನ ಮತ್ತು ಹೇಬೆಲರ ಕಾಣಿಕೆಗಳಲ್ಲೂ ಕೂಡ ನೀವು ನೋಡಿ, ಹೌದಾ, ಸ್ಪಷ್ಟವಾಗಿ ಆತನ ಗೊತ್ತಿತ್ತು ಇಂಥದ್ದೇ ಬೇಕು ಅಂತ. ಆತನ ಗೊತ್ತಿರುವಾಗ ಅದನ್ನ ಮಾಡಿದ್ರೆ ದೇವರು ಮೆಚ್ಚುತ್ತಾನೆ. ಆತನಿಗೆ ಇಷ್ಟ ಇಲ್ಲದೆ ಇರತಕ್ಕಂಥದ್ದನ್ನ ಕಾಯಿನನ್ ರೀತಿ ನಾವು ಮಾಡಿದ್ರೆ ಆತನ ಇಷ್ಟಪಡ್ತಕ್ಕಂಥವನಲ್ಲ, ಮೆಚ್ಚುವನಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಈಗ ಪ್ರಾರ್ಥನೆಯ ಸಮಯ. ಜಾನ್ಸನ್ ಯೇಸುದಾಸ್ ಪಾಸ್ಟರ್ ಪ್ರಾರ್ಥನೆಯನ್ನ ಮಾಡಿ ಬೋಧಕರಾದ ಪ್ರಸನ್ನ ಕುಮಾರ್ ಅವರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆ ಇರುವುದಾದ್ರೆ ತಿಳಿಸಿ. ಮದುವೆಗಾಗಿ ಪ್ರಾರ್ಥನೆ ಮಾಡಿ, ಬ್ಯಾಂಕ್ ಲೋನಿಗಾಗಿ. ಪಾಸ್ಟರ್ ಪ್ರಸನ್ನ ಕುಮಾರ್ ಡಾಟರ್ ಅದು ಏನಾಯ್ತು? ಹಲೋ She's feeling well. Ma, what happened, ma? Prasana Kumar, pastor daughter. Yesterday she was admitted in the hospital. She has been Gallstone operated. She gone under operated. surgery. Yeah, she went under operation, huh? Surgery. Yeah, Sir, Premnath, okay. Operation is Pastor, over. pastor, we'll have thank you. prayer later. We can discuss. Thank you Okay. for your prayer. Yeah, let's pray for her also, no? Johnson Yeshudas pastor. ಇಲ್ವಾದಂತ ಪಕ್ಷದಲ್ಲಿ ಇದೆ ಸಿಸ್ಟರ್, ಹೇಳಿ. ಇದು KP ರವಿ ಬಳ್ಳಾರಿ ಅವರ ಒಂದು ಬ್ಯಾಂಕ್ ಲೋನ್ಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ ಸಿಸ್ಟರ್, ನೀವು ಪ್ರಾರ್ಥನೆ ಮಾಡಿ, ನಾನು ಅಲ್ಲಿ ಚಾಟ್ ಅಲ್ಲಿ ಹಾಕ್ತೇನೆ. ಆಯ್ತು. ಓಕೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಜಗದ ರಕ್ಷಕನೇ, ಪರಿಶುದ್ಧ ತಂದೆ, ಪವಿತ್ರವಾದ ಯೇಸುವೇ, ನಿನ್ನ ಪರಿಶುದ್ಧ ನಾಮ ಸ್ತೋತ್ರಿಸುತ್ತೇವೆ. ಇಲ್ಲಿವರೆಗೆ ಕರ್ತನೆ ನಿಮ್ಮ ಸೇವಕರ ಮೂಲಕ ಬಂದಂತ ವಾಕ್ಯ ಸ್ತೋತ್ರಿಸುತ್ತೇವೆ. ಹೌದು ತಂದೆ, ನೀನು ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮೆಜರ್ಮೆಂಟ್ ಕೊಡೋದ್ರ ಮೂಲಕ ಕರ್ತನೆ ಒಂದು ಪರ್ಣಶಾಲೆಯನ್ನು ಕಟ್ಟಲಿಕ್ಕೆ ನೀನು ಎಲ್ಲ ಮೆಜರ್ಮೆಂಟ್ ಕೊಟ್ಟಿ ತಂದೆ. ಎಲ್ಲವೂ ನಿನ್ನ ಚಿತ್ತಂತೆ ಅದು ನೆರವೇರಿದ ಸ್ವಾಮಿ. ಮನುಷ್ಯನು ತನ್ನ ಅನುಕೂಲದಂತೆ ಮಾಡದೆ ನಿನ್ನ ಚಿತ್ತಂತೆ ಅದು ಕಟ್ಟೋದಕ್ಕಾಗಿ ನಾವು ಸ್ತೋತ್ರಿಸುತ್ತೇವೆ ತಂದೆ. ನಾವು ಸಹ ನಮ್ಮ ಚಿತ್ತಂತೆ ಯಾವುದೇ ಕೆಲಸಗಳು ನಾವು ಮಾಡದೆ ನಿನ್ನ ಚಿತ್ತಕ್ಕನುಸಾರವಾಗಿ ನಿನಗೆ ಸಂಪೂರ್ಣ ವಿಧೇಯರಾಗುತ್ತಾ ನಿನ್ನ ಆಜ್ಞೆಗಳ ಕೈಕೊಂಡು ನಡೆದು ತಂದೆ, ನಿನಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ಜೀವಿಸಲು ಸಹಾಯ ಮಾಡಬೇಕಾಗಿ ಬೇಡ್ತೇವೆ ಸ್ವಾಮಿ. ಈ ಒಂದು ಝೂಮ್ ಆ್ಯಪ್ ನಡೆಸ್ತಕ್ಕಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಸನ್ನ ಸರ್ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ನ್ಯಾನ್ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡಿದ್ದೇವೆ ತಂದೆ. ಅವರ ಆಪರೇಷನ್ ಆದಂಥ ಗಾಯವನ್ನು ನೀನು ಸಂಪೂರ್ಣವಾಗಿ ಹೀಲ್ ಮಾಡು, ಬೇಗನೆ ಗುಣಮುಖಗಳಾಗುವಂತೆ ನೀನು ಸಹಾಯ ಮಾಡು. ಅದೇ ತರವಾಗಿ ಸಹೋದರ KP ರವಿ ಬೆಳ್ಳರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಬ್ಯಾಂಕ್ ಲೋನ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನೇ ಕನ್ಸರ್ನ್ ಅಧಿಕಾರಿಗಳ ಹೃದಯದಲ್ಲಿ ಕಾರ್ಯ ಮಾಡಿ ತಂದೆ, ಮಗನಿಗೆ ಬೇಗನೆ ಲೋನ್ ಸಿಗ್ಲಿಕ್ಕೆ ಸಹಾಯ ಮಾಡು ತಂದೆ. ಅದೇ ತರವಾಗಿ ವರಲಕ್ಷ್ಮಿ ಅವರ ಥೈರಾಯ್ಡ್ ಸಮಸ್ಯೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನು ಅವರನ್ನು ಆಶೀರ್ವಾದ ಮಾಡಿ ಅವ್ರು ತೆಗೆದುಕೊಳ್ತೆಲ್ಲ ಮೆಡಿಸನ್ ಆಶೀರ್ವಾದ ಮಾಡು. ಥೈರಾಯ್ಡ್ ಸಮಸ್ಯೆಯಿಂದ ಬಗೆಹರಿಸು. ಜಾನ್ ಡೇವಿಡ್ ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ವಿಶೇಷವಾದಂಥ ಆರೋಗ್ಯ ನಿನ್ ಕೊಟ್ಟು ದಯಪಾಲಿಸಬೇಕಾಗಿ ಬೇಡ್ತೇನೆ ತಂದೆ. ಈ ವಿಜ್ಞಾಪನೆಗಳನ್ನು ನಿನ್ನ ಆಶೀರ್ವಾದ ಮಾಡು. ಅದನ್ನ ಸ್ವಂತ ಅಮ್ಮಗಳವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ಸಹ ವಿಶೇಷ ಆರೋಗ್ಯ ಕೊಟ್ಟು ದಯಪಾಲಿಸು ತಂದೆ. ನೀನು ಆಶೀರ್ವಾದ ಮಾಡೋ ದೇವರಾಗಿದ್ದಿ, ಅದ್ಭುತಗಳು ಮಾಡೋ ದೇವರಾಗಿದ್ದಿ ತಂದೆ. ಅದಕ್ಕಾಗಿ ನಿನ್ನ ಸನ್ನಿಧಿಯನ್ನು ಬರ್ತೇವೆ. ನಮ್ಮ ಪಾಪ ದೋಷವನ್ನು ಮನ್ನಿಸಿ ಕರ್ತನೆ, ನಮ್ಮ ಪ್ರಾರ್ಥನೆ ಅಂಗೀಕಾರ ಮಾಡಿ ಈ ಕೇಳಿದಂತೆಲ್ಲ
ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀನು ಉತ್ತರವನ್ನು ಕೊಡದೆ ಫಲಿಸಿ ಅದ್ಭುತ ಮಾಡಬೇಕಾಗಿ ಬೇಡ್ತೇನೆ ತಂದೆ. ಅದೇ ತರವಾಗಿ ಸ್ವಾಮಿ, ಈ ಸಮಯದಲ್ಲಿ ಈ ಒಂದು ಜೂಮ್ ದರ್ಶನದಂತೆಲ್ಲ ಸಹೋದರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಜೂಯಿತಷ್ಟರನ್ನು ಆಶೀರ್ವಾದ ಮಾಡು, ಗ್ರೇಸಿ ಅವರನ್ನು ಆಶೀರ್ವಾದ ಮಾಡು ಕರ್ತೇನೆ. ಹೇಮಲತಾ ಭಕ್ತರಾಜರನ್ನು ಆಶೀರ್ವಾದ ಮಾಡು ತಂದೆ. ಅದೇ ತರವಾಗಿ ಸ್ವಾಮಿ, ಪ್ರೇಮಂತ್ ಕುಲಕರ್ ಸರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು ತಂದೆ. ಯಶವಂತ ಅಮ್ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅದೇ ತರವಾಗಿ ಕರ್ತೇನೆ, ಸುಭಾಷ್ ಬೀದರ್ ಅವ್ರಿಗಾಗಿ, ಸೂಸನ್ ಪ್ರಕಾಶ್ ಅವ್ರಿಗಾಗಿ, ವರಲಕ್ಷ್ಮಿ ಅವ್ರಿಗಾಗಿ, ಯಶವಂತ ಅಮ್ಮಗಳಿಗಾಗಿ, ಈ ಇದರಲ್ಲಿ ಭಾಗವಹಿಸಿದಂತೆಲ್ಲ ಶೀಲಾ ಬೆಂಜಮಿನ್ರಿಗಾಗಿ, ರತ್ನ ಅವರ ಅಮ್ಮ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರೇಮತ್ ಕೊಳ್ಕರ್ ಸರ್ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು ತಂದೆ. ಅದೇ ತರವಾಗಿ ಸ್ವಾಮಿ, ಇಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲೆಲ್ಲಿ ಈ ವಾಕ್ಯ ಕೇಳಿದಾರೆ ಸ್ವಾಮಿ, ಅನೇಕ ಮಕ್ಕಳನ್ನು ಆಶೀರ್ವಾದ ಮಾಡು, ಎಲ್ಲರಿಗೂ ಯಾರಿಗೂ ನಡೆಸು. ಈ ಸಾಯಂಕಾಲ ಕರ್ತೇನೆ, ನಾವು ಊಟ ಮಾಡಿ ಮಲಗಲಿಕ್ಕೆ ಹೋಗುವ ನಮ್ಮ ಜೊತೆ ನಡೆಸು. ಬೆಳಗ್ಗೆ ಎದ್ದು ಸಹ ನಾವು ನಿನ್ನ ಆತ್ಮಿಕ ಮನದಲ್ಲಿ ಎಚ್ಚರಿದ್ದು ಪ್ರಾರ್ಥಿಸ್ತಕ್ಕಂಥ ಒಂದು ಊಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯ ಅಂತ ಸಮಯ ಕೊಡದೆ ಫಲಿಸು. ನಾವು ಲೋಕದ ಅಂತ್ಯಕಾಲದ ಜೀವಿಸ್ತಿದ್ದೇವೆ. ಎಲ್ಲ ಕಡೆ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಹೆಚ್ಚಾಗಿವೆ ಸ್ವಾಮಿ. ಸಾವು ನೋವುಗಳು ಹೆಚ್ಚಾಗಿದೆ. ಎಲ್ಲ ಕಡೆ ಹೆಚ್ಚಿನ ಮಳೆ ಆಗಿ ಸ್ವಾಮಿ, ಎಲ್ಲ ಬೆಳೆ ಸಹ ನಾಶ ಆಗ್ತಾ ಇದೆ ತಂದೆ. ಮನುಷ್ಯನ ಒಂದು ಜೀವಿತವು ಪಾಪದಿಂದ ಕೂಡಿದೆ. ಎಲ್ಲ ಅಲ್ಲಲ್ಲೂ ಕಲ್ಲಲ್ಲವಾಗ್ತಾ ಇದೆ ತಂದೆ. ಇವೆಲ್ಲ ಸೂಚನೆಗಳು ನೀನು ಬರ್ತಕ್ಕಂಥ ಕಾಲ ಹತ್ತಿರವಾಗಿದೆ ಅಂತ ತೋರಿಸ್ತವೆ ತಂದೆ. ಮನುಷ್ಯನಲ್ಲಿ ಪ್ರೀತಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ತಂದೆ. ಲೋಕದ ಆಶೆಗಳು, ಪಾಪದ ಆಶೆಗಳು ಹೆಚ್ಚಾಗಿವೆ ಸ್ವಾಮಿ. ಅದಕ್ಕೆ ಕರ್ತನೆ, ಈ ಲೋಕವು ನಾಶನ ಕಡೆ ಹೋಗ್ತಾ ಇದೆ ಸ್ವಾಮಿ. ನೀನು ನಮಗೋಸ್ಕರ ಸ್ಥಳ ಸಿದ್ಧ ಮಾಡ್ತಾ ಇದ್ದಿ ತಂದೆ. ನಮ್ಮನ್ನು ಬೇಗನೆ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ನಿನ್ನ ರಕ್ಷಣೆಯಿಂದ ನಡೆಸು. ನಮ್ಮ ಸೇವೆಗಳನ್ನು, ಸಭೆಗಳನ್ನು, ಎಲ್ಲ ಬೋಧಕರ ಕುಟುಂಬಗಳನ್ನು, ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಚರ್ಚ್ಗಳನ್ನು, ಎಲ್ಲ ಬೋಧಕರನ್ನು, ಅಧಿಕಾರಿಗಳನ್ನು, ಎಲ್ಲ ಸ್ಕೂಲ್ಗಳನ್ನು, ಹಾಸ್ಪಿಟಲ್ಗಳನ್ನು, ಎಲ್ಲ ಪ್ರಿಂಟಿಂಗ್ ಪ್ರೆಸ್ಗಳನ್ನು, ಪ್ರತಿಯೊಂದು ಆಸ್ತಿನ ಆಶೀರ್ವಾದ ಮಾಡು ತಂದೆ. ನಾವೆಲ್ಲ ನಿನಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸಿ, ನಿನ್ನ ವಾಕ್ಯಂತೆ ಜೀವಿಸಿ ಆ ಪರಲೋಕ ರಾಜ್ಯಕ್ಕೆ ಸೇರ್ತಂತ ಅವಕಾಶ ಒದಗಿಸು ಕರ್ತನೆ. ನಮ್ಮನ್ನು ಬಲಪಡಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧ ನೆನೆಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವರ ಮಂದೆಯ ಸಂಗಡ, ಬೋಧಕರ ಸಂಗಡ, ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಈ ದಿನದ ಸಭಾಶಾಲೆ ಪಾಠವನ್ನ ತಿಳಿಸಿಕೊಟ್ಟಂತ ಹಿರಿಯ ಬೋಧಕರಾದ ಪ್ರಸನ್ನ ಕುಮಾರ್ ರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತಹ ಬೋಧಕರಿಗೂ ಹಾಗೂ ಸಹೋದರ ಡೇವಿಡ್ ರಾಯಚೂರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂತ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಮತ್ತೆ ನಾವು ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥಿಸೋ ಪ್ರಾರ್ಥನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬರುವ. ಶುಭರಾತ್ರಿ. ಆಮೇನ್. ಹೇಗಿದ್ದಾರೆ ಎಲ್ಲ ತಂತು? ಥ್ಯಾಂಕ್ ಯು ಸರ್. ಫಸ್ಟ್ ಹೇಗಿದೆ ಫಸ್ಟ್ ಡಾಕ್ಟರ್? ಶಿ ಇಸ್ ಫೈನ್ ನೌ. ಐ ಮೀನ್ Yes, sir. No problem. ಶಿ ಇಸ್ ರಿಕವರಿಂಗ್ ನಾ? Yes. Thank you.